ಮಾಡಿ. ನಿರುತಂ ಸಾಮಂತರಾಜರಿಂದೊಡಗೂಡಿ ನೆರವೀರುದ ರಾಷ್ಟ್ರಕುಮಾರನಿಗೆ ಅದಾರು ಸಾಟಿ ನಿರುತಂ ಸಾಮಂತರಾಜರಿಂದೊಡಗೂಡಿ ನೆರವೀ ಮೆರವ ಹೀದು ರಾಷ್ಟ್ರಕುಮಾರನಿಗೆ ಅದಾರು ಸಾಟಿ ದರೆಯೋ ನರವೀ ಎಣ್ಣೆಯ ಭುಜಬಲಕ್ಕೆ ಅದಾರು ಸಾಟಿದರೆಯೋ ಬಲರ ನೆರವೆ ಚಲದಿ ಹೇ ದರೆಯೋಳ್ ಬಲರ ಬಲರ ಬಲು ಸಾಹಸದಿ ಬಲರ ನೆರವೆ ಚಲದಿ ಚಲದಿ ಹೃದಯ ಗುಣ ಗುಣ ನೆನೆಸೆ ಹೃದಯ ಗುಣ ಗುಣ ನೆನೆಸೆ ಸಾಮ್ರಾಜ್ಯದಳು ಬಾಳುತ್ತಲಿರುವೆನು ಸಾಮ್ರಾಜ್ಯದಳು
ಮೆರವೆ ಚಲ್ಲದೆ ಹೇ ದರೆಯೋಳ್ ಬಲರ ಬಲರ ಬಲು ಸಾಹಸದಿಂದ ಬಲರ ಮೆರವೆ ಚಲ್ಲದೆ ಚಲದೆ. ಮಾವ ದುರ್ಯೋಧನ, ನೋಡಿದಿರಾ ಪಾಂಡವರ ಸಾಹಸವನ್ನು? ಪಗಡೆಯ ಆಟದಲ್ಲಿ ಪರಾಜಿತರಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಎಳೆದು ತಂದು ಅಪಮಾನಗೊಳಿಸಿ ಬಯಲಿಗೆ ಚೆಲ್ಲಿಸಿದೆನು. ಈ ಚಲದಂಕಮಲ್ಲನ ಸಾಹಸವನ್ನು ಕಂಡು ಆ ಪಾಂಡವರು ಬೀದಿ ಬಿಗಾರಿಗಳಂತೆ ಕಾಡಿಗೆ ಹೋಗಿರು. ಮರಳಿ ಬರುವುದಾಗಿ ಏನಾಗುವರು ನೀವೇ ನೋಡ್ತೀರಿ ಮಾವ. ದುರ್ಯೋಧನ, ದುರ್ಯೋಧನ, ನೀನೇಕೆ ಚಿಂತಿಸುವ ಕುರುಗೋಲ ನಂದನನ ನಾನೇ ಮುದದೋಳ್ ನೀನೇಕೆ ಚಿಂತಿಸುವೆ. ಮಾವ ಕೊನೆ ಪಾಂಡವರನ್ನು ನಾಶವ ಪಡಿಸುವೆ. ಕೊನೆ ಪಾಂಡವರನ್ನು ನಾಶವ ಪಡಿಸುವೆ. ನಾನೇ ಮುದದೋಳು ನೀನೇಕೆ ಚಿಂತಿಸುವೆ. ನೀನೇಕೆ ಚಿಂತಿಸುವೆ ಕುರುಗೋಲ ನಂದನನೆ ನಾನೇ ಮುದದೋಳು ನೀನೇಕೆ ಚಿಂತಿಸುವೆ. ಮಾವ ಕೇಳು ಕುರುರಾಜ, ಕೇಳು. ದುಡುಕುತನದಿಂದ ಯಾವ ಕಾರ್ಯಕ್ಕೂ ಕಾಲಿಡಬಾರದು. ಅದು ಹೇಗೆಂದರೆ, ಆ ಪಾಂಡವರು ರಾಜ್ಯಸಭೆಯಲ್ಲಿ ಗೋವಿನಂತೆ ತಲೆಬಾಗಿ ಕುಳಿತಿದ್ದರು ಹಾಲಿನ ವೈರಿಗಳು. ಈಗ ಅವರು ಹರಿಯ ಬಲದಿಂದ ನಿನ್ನ ಮೇಲೆ ವಿಷದ ಜ್ವಾಲೆಯನ್ನೇ ಚೆಲ್ಲುತ್ತಿರುವುದು. ಇದೆಲ್ಲ ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಪ್ರಾಣ ಬಿಡುವುದೇ ಲೇಸು. ಅವರು ಯಾವ ಸಮಯದಲ್ಲಿ ಏನು ಮಾಡುವರೆಂದು ಇಲ್ಲಿ ತಿಳಿದಿರುವ ಒಬ್ಬರಿಗೂ ತಿಳಿಯದು ದುರ್ಯೋಧನ, ತಿಳಿಯದು. ಸಹೋದರ, ಆ ಪಾಂಡವರಲ್ಲಿ ಅಡಗಿದರು, ಆ ಪಾಂಡವರಲ್ಲಿ ಅಡಗಿದರು. ನಾ ಬಿಡನು ಅಣ್ಣ, ನಾ ಬಿಡನು ಅಣ್ಣ. ಧೀರರ ಸೂರರ ಪಾಂಡು ಕುಮಾರರ, ಧೀರರ ಸೂರರ ಪಾಂಡು ಕುಮಾರರ ಆಸೆ ಗಳಿಸಿ ಮೋಸ ಗಳಿಸಿ, ಆಸೆ ಗಳಿಸಿ ಮೋಸ ಗಳಿಸಿ ರಣದಲ್ಲೀಗ ಜಯಿಸುವೆ, ರಣದಲ್ಲೀಗ ಜಯಿಸುವೆ, ರಣದಲ್ಲೀಗ ಜಯಿಸುವೆ. ಹೆಂಡತಿ ಮಾನವ ಸೇರಿಸಲಾರದೆ, ಹೆಂಡತಿ ಮಾನವ ಸೇರಿಸಲಾರದೆ ಬಣ್ಣ ಭೀಮನ ಕರವನು ಬಗವೆ, ಬಣ್ಣ ಭೀಮನ ಕರವನು ಬಗವೆ. ಆ ಪಾಂಡವರಲ್ಲಿ ಅಡಗಿದರು. ನಾ ಬಿಡಲು ಅಣ್ಣ, ನಾ ಬಿಡಲು ಅಣ್ಣ. ಸಹೋದರ, ಈ ಸಕುರಿಯ ಮಾತಿಗೆ ಒಪ್ಪಣವನ ಈ ನಿನ್ನ ಸಹೋದರ ಆ ಪಾಂಡವರ ಮರಣವನ್ನು ಮೃತ್ಯು ದೇವತೆಯಂತೆ ಬಯಸುತ್ತಿರುವ ಈ ನಿನ್ನ ಸಹೋದರನಿರುವಾಗ ಅವರ ಚಿಂತೆ ನಿನಗೇಕೆ ಅಗ್ರಜ? ನೀನು ಧೈರ್ಯವಾಗಿರು. ಹೌದು ಸಹೋದರ, ನಿನ್ನ ಶಕ್ತಿಯ ಸಾಹಸವನ್ನು ನಾನು ಮೆಚ್ಚಿದೆ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ದುರ್ಯೋಧನ, ಕರ್ಣ, ಕೇಳಿರಿ ಭಾರತ ವೀರರೇ. ದುರ್ಯೋಧನ, ಕರ್ಣ, ಕೇಳಿರಿ ಭಾರತ ವೀರರೇ. ರುಡಿಯಲು ಮೋರ್ಗ ಪಂಚವಂ ಉಡುರನು ಬಾಣವೋ.
ಕರ್ಣ, ರಣರಂಗದೊಳು ರಣರಂಗದೊಳು ಓ ದುರುಳ ಪೋರ್ತಲ ಸಿರವನ್ ಚಂಡಾಡಿ ಬರುವೆ ನೀ ಕ್ಷಣದೇ ಏ ಏ ದುರ್ಯೋಧ ಕರ್ಣ, ಬೇಡು ಚಿಂತೆಯೋ ಪರೋಪ ಕೇಳೈ ಬೇಡು ಚಿಂತೆಯೋ ದುರ್ಯೋಧನ ಭಲೆ ಭಲೆ ಕರ್ಣ. ಬೇಡು ಚಿಂತೆಯೋ ಕೊರೋಪ ಕೇಳೈ ಬೇಡು ಚಿಂತೆಯೋ ದುರುಳೋ ಕೊಂಡವರು ಜೈಸಿ ಬರುವೆ ನೀಗ ದುರ್ಯೋಧನ ಕರ್ಣ, ದುರುಳ ಪಾಂಡವರ ಜೈಸಿ ಬರುವೆ ನೀಗ ದುರುಳ ಪಾಂಡವರ ಜೈಸಿ ಬರುವೆ ನೀಗ ಚಿಂತೆ ಏಕೆ ನಿಮಗೆ ಚಿಂತೆ ಏಕೆ ನಿಮಗೆ ಕೊರೋಪ ಕೇಳೈ ಚಿಂತೆ ಏತಕ್ಕೆ ಕೊರೋಪ ಕೇಳೈ ಚಿಂತೆ ಏತಕ್ಕೆ ದುರ್ಯೋಧನ ಭಲೆ ಭಲೆ ಕರ್ಣ. ದುರುಳೋ ಪೋರ್ತನೋ ಸಿರವ ಕಡಿದು ಬರುವೆ ದುರ್ಯೋಧನ ದುರುಳೋ ಪೋರ್ತನೋ ಸಿರವ ಕಡಿದು ಬರುವೆ ದುರುಳೋ ಪೋರ್ತನೋ ಸಿರವ ಕಡಿದು ಬರುವೆ ಚಿಂತೆ ಏಕೆ ನಿಮಗೆ ಚಿಂತೆ ಏಕೆ ನಿಮಗೆ ಕೊರೋಪ ಕೇಳೈ ಚಿಂತೆ ಏತಕ್ಕೆ ಕೊರೋಪ ಕೇಳೈ ಚಿಂತೆ ಏತಕ್ಕೆ ಚಿಂತೆ ಏತಕ್ಕೆ ಚಿಂತೆ ಏತಕ್ಕೆ ಭಲೆ ಭಲೆ ಕರ್ಣ. ಚಕ್ರವರ್ತಿ ಆ ಪಾಂಡವರಿಗೆ ಉಳಿಗಾಲವು ಎಲ್ಲಿಂದ ಬರಬೇಕು? ಆ ಪಾರ್ಥನ ಮರಣಕ್ಕಾಗಿ ಕಾದು ಕುಳಿತಿರುವ ಏನನ್ನದ್ದರಸು ಇರುವಾಗ ಜಯಲಕ್ಷ್ಮಿಯು ಎಂದಿಗೂ ಅವರ ಕೈ ಸೇರಲಾರಳು. ಆ ಪಾರ್ಥನ ಮರಣವು ನನ್ನ ಕೈಯಿಂದಲೇ. ಇದಕ್ಕೆ ಚಿಂತೆ ಏಕೆ ಸಾರ್ವಭೌಮ? ಭಲೆ ಭಲೆ ಕರ್ಣ, ಸರಿಯಾದ ಉತ್ತರವನ್ನೇ ಹೇಳಿದೆ. ಆದರೆ ಆ ಪಾಂಚಾಲಿಯ ಶಾಪವು ನನ್ನ ದೇಹಕ್ಕೆ ಸಿಡಿಲು ಬರದಂತೆ ಕಾಡುತ್ತಿರುವುದು. ಆ ಪಾಂಚಾಲಿಯ ಬೆಳಗನ್ನು ಅಡಗಿಸಿ ನನ್ನ ರಾಣಿಯಾದ ಭಾನುಮತಿಯನ್ನು ಚರಣದಾಸಿಯಾಗಿ ಮಾಡುವವರೆಗೂ ನನಗೆ ಶಾಂತಿಯಲ್ಲಿದೆ ಕರ್ಣ, ಶಾಂತಿಯಲ್ಲಿದೆ. ದುರ್ಯೋಧನ ವಿದುರ, ನ್ಯಾಯವೇ ಇದು ನಿನಗೆ ಸುಯೋಧನ ಸುಯೋಧನ ಇದು ನ್ಯಾಯವೇ ದುರ್ಯೋಧನ ವಿದುರ, ನ್ಯಾಯವೇ ಇದು ನಿನಗೆ ಸುಯೋಧನ ಸುಯೋಧನ ಇದು ನ್ಯಾಯವೇ ದುರುಳತನವು ಸರಿಯೇ ನಿನಗೆ ದುರ್ಯೋಧನ ವಿದುರ, ದುರುಳತನವು ಸರಿಯೇ ನಿನಗೆ ಯೋಚಿಸಿ ನೀ ನೋಡು ಸುಯೋಧನ ಯೋಚಿಸಿ ನೀ ನೋಡು ಸುಯೋಧನ ನ್ಯಾಯವೇ ಇದು ನಿನಗೆ ಸುಯೋಧನ ಸುಯೋಧನ ಇದು ನ್ಯಾಯವೇ ದುರ್ಯೋಧನ ವಿದುರ, ಪಾಂಡವರುಳು ನಿನಗೆ ಕ್ರೋಧವಿದೆ ತಗೆ ಪಾಂಡವರುಳು ನಿನಗೆ ಕ್ರೋಧವಿದೆ ತಗೆ ಯೋಚಿಸಿ ನೀ ನೋಡು ಸುಯೋಧನ
ರಾಜ್ಯವನ್ನು ಸೋತು ಕಾಡಿನಲ್ಲಿ ಊಟಕ್ಕೂಗುತ್ತಲಿದಂತೆ ಅಲೆಯುತ್ತಿರುವ ಆ ಪಾಂಡವರ ಮೇಲೆ ನಿನ್ನ ಛಲವೇಕೆ ದುರ್ಯೋಧನ? ಬಿಡು ನಿನ್ನ ಕ್ರೋಧವನ್ನು. ದುರ್ಯೋಧನ, ಈ ಕರ್ಣ. ವಿದುರನ ಮಾತುಗಳನ್ನು ಕೇಳಿದರೆ ಕುರು ವಂಶದ ಪತನವೇ ನಾಶವಾಗುವುದು. ಆ ಪಾಂಡವರ ವಿಚಾರವನ್ನು ಕೇಳಿದರೆ ನನ್ನ ಹೃದಯದ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ನನ್ನ ಹೃದಯದ ರಕ್ತವು ಕುದಿಯುತ್ತಿರುವುದು. ಬಲೆ ಬಲೆ ಕರ್ಣ, ಸರಿಯಾದ ಉತ್ತರವನ್ನು ಹೇಳಿದೆ. ವಿದುರ, ದಾಸಿ ಪುತ್ರನಾದ ಯುದ್ಧದ ವಿಚಾರವು ನಿನಗೆ ಏತಕ್ಕೆ? ನಿನ್ನ ಪೀಠದಲ್ಲಿ ನೀನು ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಹಾಗಾದರೆ ನನ್ನ ಮಾತನ್ನು ಕೇಳುವುದಿಲ್ಲವೇ? ನಿನ್ನ ಇಷ್ಟ ಬಂದಂತೆ ಮಾಡಿಕೋ, ನಾನು ಸುಮ್ಮನೆ ಕುಳಿತುಕೊಳ್ಳುವೆನು. ಮಾವ, ದುರ್ಯೋಧನ, ಈ ಸಕುರಿಯು ನಿನ್ನಲ್ಲಿರುವಾಗ ಚಿಂತೆ ಏಕೆ ಕೌರವೇಶ್ವರ? ಮೃತ್ಯುವಿನ ಸಾಹಸವನ್ನು ಮುರಿಯಬಲ್ಲೆ, ತ್ರಿಮೂರ್ತಿಗಳ ಮದಹಂಕಾರವನ್ನು ಅಡಗಿಸಬಲ್ಲೆ, ಜಯ ಕಾಳಿಗೆಯನ್ನು ಕರಗಿಸಬಲ್ಲೆ. ಇಂತಹ ವೀರನು ನಿನ್ನಲ್ಲಿರುವಾಗ ಚಿಂತೆ ಏಕೆ ಕೌರವೇಶ್ವರ? ಈಗಲೇ ನಾವು ದೌಮ್ಯರ ವನವನ್ನು ಸೇರಿ ಆ ಪಾಂಡವರನ್ನು ಪತ್ತೆ ಮಾಡಿ ಸಂಹಾರ ಮಾಡೋಣ. ನಡೆ ದುರ್ಯೋಧನ, ನಡೆ. ಹೌದು ಮಾವ, ಹೌದು, ಸರಿಯಾದ ಉತ್ತರವನ್ನು ಹೇಳಿದೆ. ಮಾವ ಶಕುನಿ, ಸಹೋದರ ದುಶ್ಯಾಸನ, ಮಿತ್ರ ಕರ್ಣ, ದುರ್ಯೋಧನ, ನಿಮ್ಮ ನಿಮ್ಮ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈಗಲೇ ದೌಮ್ಯರ ವನವನ್ನು ಸೇರೋಣ. ದುರ್ಯೋಧನ, ನೈರಿ ಹೋಗೋಣ. ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸುಬೋಧಯ ನಾರದ ಸುಬೋಧಯ ನಾರಾಯಣ ದೇವಾ ನಾರಾಯಣ ದೇವಾ ದಶರಥ ಪ್ರೇಮ ಕುಮಾರ ಅಸುರೇ ರಾವಣ ಸಂವಾರ ದಶರಥ ಪ್ರೇಮ ಕುಮಾರ ಅಸುರೇ ರಾವಣ ಸಂವಾರ ಸೀತೆಯ ನುಡಿಕುತ ವಾಲಿಯ ಕೊಂದೆ ಸೀತೆಯ ನುಡಿಕುತ ವಾಲಿಯ ಕೊಂದೆ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸಲ್ಲದ ಸುಬೋಧಯ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ ನೆಲವನ್ನು ದಾನವ ನೀಡಿ ಬಲಿಯನ್ನು ಭೂಮಿಗೆ ನೀ ತುಳಿದೆ ನೆಲವನ್ನು ದಾನವ ನೀಡಿ ಬಲಿಯನ್ನು ಭೂಮಿಗೆ ನೀ ತುಳಿದೆ ದೀನನಾಥನ ನಿಭಾಯಿದೆ ದೇವಾ ದೀನನಾಥನ ನಿಭಾಯಿದೆ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸುಬೋಧಯ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ ಪರಮಾತ್ಮ, ನಿಮ್ಮ ವೈದ್ಯನೆ ಎಂಬ ಸೂತ್ರವು ಗಾಳಿಯ ಪಡೆದಂತೆ ಆಕಾಶದಲ್ಲಿ ಗಾಳಿಯ ಪಡೆದಂತೆ ಹಾರಾಡುತ್ತಿರುವುದು ಪರಮಾತ್ಮ. ಕಮಲಾವತಿ ರಾಜ್ಯವನ್ನು ಆಳುವ ಚಂದ್ರಗುಪ್ತ ಮಹಾರಾಜನ ಕುಮಾರಿಯಾದ ಚಂದ್ರಾವಳಿಯ ಮಾಂಗಲ್ಯವು ಯಮನ ಪಾಸದಂತೆ ಪರಮಾತ್ಮನನ್ನು ಸೆಳೆಯುತ್ತಿರುವುದು. ನಾರಾಯಣ ನಾರಾಯಣ, ನಾನೀಗಲೇ ದ್ವಾರಕೆಗೆ ಹೋಗಿ ಈ ವಿಚಾರವನ್ನು ಪರಮಾತ್ಮನಿಗೆ ತಿಳಿಸಿ ಬರುವೆನು. ನಾರಾಯಣ ನಾರಾಯಣ. ವರಗವತಾರವ ನೀ ತಾಳೆ ವಿರಾಜನನು ನೀ ಕೊಲ್ಲೆ ವರಗವತಾರವ ನೀ
ಬಾಮ. ದೇವ, ಮಹಾಮಹಿಮರಾದ ತಾವು ಈ ರೀತಿಯಾಗಿ ಸಂತೋಷದಲ್ಲಿ ಕಾಲವನ್ನು ಕಳೆಯುವುದನ್ನು ಬಿಟ್ಟು ಮಲಗಿರುವರಲ್ಲ ಸ್ವಾಮಿ. ಏಕೆ ದೇವ, ಏನಾಯಿತು? ಬಾಮ, ಕರೆಯುವೆ ಬಾ ಅರಸನೆ ನಾಳೆಯೋ ತಪ್ಪಾರ ಪ್ರಿಯರ ಮನೆ ರಮಣ್ಣೆ ಕರೆಯುವೆ ಬಾ ಅರಸದಿನಲೆಯುತ ಪ್ರಿಯ ರಮಣ್ಣೆ ಬಾಮ. ಕಾಂತನೋ ನಾನೇ ಪ್ರಾಣಿಸಿ ನೀನೆ ಬಾಮ. ಕಾಂತನೋ ನಾನೇ ಪ್ರಾಣಿಸಿ ನೀನೆ ಸರಸದಿ ಕಲೆಯುತ ಸನಿಹಗೆ ಬಾರೆ ಬಾಮ. ಸರಸದಿ ನಲಿಯುತ ಸನಿಹಗೆ ಬಾರೆ ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಬಾಮ. ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಬಾಮ. ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಚಂದ ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಅಂದ ಚಂದದಿಂದ ಬಂದು ಎನ್ನ ನೀನು ಸೇರು ಬಾಮ. ಅಂದ ಚಂದದಿಂದ ಬಂದು ಎನ್ನ ನೀನು ಸೇರು ಬಾಮ. ಅಂದ ಚಂದದಿಂದ ಬಂದು ಎನ್ನ ನೀನು ಸೇರು ಪ್ರಿಯರ ಮಣ್ಣೆ ಕರೆಯುವೆ ಬಾ ಅರಸದಿ ನಾಳೆಯು ಬಾಬಾರ ಪ್ರಿಯರ ಮಣ್ಣೆ ಬಾಮ. ಚಂದಿರ ನಾನೇ ತಾರೆಯೋ ನೀನೆ ಚಂದಿರ ನಾನೇ ತಾರೆಯೋ ನೀನೆ ಸರಸಕ ನಲಿಯುತ ಸನಿಹಗೆ ಬಾರೆ ಸರಸದಿ ನಲಿಯುತ ಸನಿಹಗೆ ಬಾರೆ ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಅಂದ ಚಂದದಿಂದ ಬಂದು ಎನ್ನ ಸೇರು ನೀನು ಅಂದ ಚಂದದಿಂದ ಬಂದು ಎನ್ನ ನೀನು ಸೇರು ಅಂದ ಚಂದದಿಂದ ಬಂದು ಎನ್ನ ನೀನು ಸೇರು ರಾಮ.
ಬಂದು ಎನ್ನನೇನು ಸೇರು ಪ್ರಿಯರ ಮಣ್ಣೆ ಕರೆಯುವೆ ಬಾ ಅರಸದಿ ನಲೆಯುತ ಮಾರೆ ಪ್ರಿಯರ ಮಣ್ಣೆ ಹೃದಯ ರಾಜನೇ ನಿನಗೆ ಏನು ಹೇಳಲಿ ಭಾಮ ಹೃದಯ ರಾಜನೇ ನಿನಗೆ ಪ್ರೇಮ ದೇವರೇ ನಿನಗೆ ಗಾನ ಸಾಮ್ರಾಜ್ಯದ ರಾಜನೇ ಗಾನ ತುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಹೃದಯ ರಾಜನೇ ನಿನಗೆ ಪ್ರೇಮದ ತೊಟ್ಟಿಲಲ್ಲಿ ಆಡೋಣ ಓ ಲಲಲಲಲ ಹೃದಯ ರಾಜನೇ ನಿನಗೆ ಏನು ಸ್ವಾಮಿ ಭಾಮ ಸಂತೋಷವಾಯ್ತೆ ಸಂತೋಷವಾಯ್ತು ಭಾಮ ನಿಜವಾಗಿಯೂ ನಿಜವಾಗಿ ಸತ್ಯವಾಗಿಯೂ ಸತ್ಯವಾಗಿಯೂ ನಿಮ್ಮನೆ ಪ್ರೇಮದ ತೊಟ್ಟಿಲಲ್ಲಿ ಹಾಡೋಣ ಸ್ವಾಮಿ ಹೃದಯ ರಾಜನೇ
ಭಾಮ, ಸ್ವಾಮಿ, ನನಗೆ ಯಾವ ಚಿಂತೆ ಇಲ್ಲ. ನನ್ನ ಪರಮ ಭಕ್ತರಾದ ಪಾಂಡವರು ಆ ಮೂರ್ಖನಾದ ಕೌರವನು ಸೋಲಿಸಿ ಕಾಡಿಗೆ ಹೆಟ್ಟಿರುವನು. ನನ್ನ ಭಕ್ತರಾದ ಪಾಂಡವರು ಕಾಡಿನಲ್ಲಿ ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ ಅಲೆದಾಡುತ್ತಿರುವರು. ಅದಕ್ಕಾಗಿ ನಾನು ಚಿಂತಿಸುತ್ತಿರೋನು ಭಾಮ. ಸ್ವಾಮಿ, ಸತ್ಯವತಿಯಾದ ಆ ದ್ರೌಪದಿಯನ್ನು ದುರುಡನಾದ ದುಶ್ಯಾಸನನು ಸೀರೆಯನ್ನು ಸೆಳೆಯಬೇಕಾದ್ರೆ ನೀವೇ ಅವರನ್ನು ಕಾಪಾಡಿದ್ರಲ್ಲ ಸ್ವಾಮಿ. ಮತ್ತೇಕೆ ದೇವ ಚಿಂತೆ? ಭಾಮ, ಸ್ವಾಮಿ, ಮನಕಾನಂದ ರೂಪ ತೋರುವ ಭಾಮ, ಮನಕಾನಂದ ರೂಪ ತೋರುವ ಕನಸು ವಿಲಾಸ ಸುಗುಮ ನೀರಿದೆ. ಭಾಮ, ಕನಸು ವಿಲಾಸ ಸುಗುಮ ನೀರಿದೆ. ಬಾಚನ್ನ ಕಾಂತೆ ಪ್ರಣಯ ವಸಂತೆ, ಬಾಚನ್ನ ಕಾಂತೆ ಪ್ರಣಯ ವಸಂತೆ. ಬಾರೆ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಓರೆ ಬಾ. ಭಾಮ, ದೇವ, ಭಾಮ, ನೀಲಿ ಬಾಲಿನ ಚಂದಿರ. ಸ್ವಾಮಿ, ಭಾಮ, ಬೆರಗಿಳಿದಿರಾರ. ಭಾಮ, ಸ್ವರ್ಗದಪ್ಸರೆ ನೀಡು ಆಲಿಂಗನ. ಭಾಮ, ಸ್ವಾಮಿ, ಭಾಮ, ನೀಲಿ ಬಾಲಿನ ಚಂದಿರ ಬೆರಗಿಳಿದಿರಾರ.
ಸ್ವಾಮಿ ಭಾಮ ನೀಲಿ ಬಾಲಿನ ಚಾಮರ. ಭಾಮ ಸ್ವಾಮಿ ಭಾಮ ತಡಬೇಕೆ ಬಳಿ ಬಾರ ಪ್ರಾಣೇಶ್ವರ ಭಾಮ ಸ್ವಾಮಿ ಭಾಮ ಪ್ರಾಣನಾಥ ನೀಲಿ ಬಾರ ಭಾಮ ದೇವ ದುಷ್ಟರ ಶಿಕ್ಷಣೆ ಶಿಷ್ಟರ ರಕ್ಷಣೆಗಾಗಿ ನಾನು ಅವತರಿಸುವುದು. ಆ ಪಾಪಿಯಾದ ಕೌರವನು ಬಂಧುಗಳನ್ನು ಅರಿಯದೆ ನನ್ನ ಭಕ್ತರಾದ ಪಾಂಡವರನ್ನು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ತೀರ್ಮಾನಿಸಿರುವನು. ಅದಕ್ಕಾಗಿ ಆ ಕೌರವನನ್ನು ಕೊಲ್ಲಿಸಿ ನಮ್ಮ ಭಕ್ತರಾದ ಪಾಂಡವರಿಗೆ ಹಸ್ತಿನಾವತಿಯ ಶಿರಚ್ಛೇದನವನ್ನು ಕೈ ಸೇರಿಸುವ ತನಕ ನನಗೆ ಶಾಂತಿ ಇಲ್ಲ ಭಾಮ. ಭಾಮ ಅದೋ ನೋಡು, ನಾರದರು ಇತ್ತಲೇ ಬರುತ್ತಿರುವರು. ಬಾ, ಈ ಪೀಠದಲ್ಲಿ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ದೇವ. ನಾರಾಯಣ 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 ಈ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಮುರಾರಿ ಕೃಷ್ಣ ನಾರಾಯಣ ನಾರಾಯಣ ಕರುಣಾ ಸಾಗರ ಕಮಲದಾಯಕ ಕರುಣಾ ಸಾಗರ ಕಮಲದಾಯಕ ಕನಕಾಂಬರಧಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಮುರಾರಿ ಕೃಷ್ಣ ನಾರಾಯಣ ನಾರಾಯಣ ಕಾಣಿಗ ಮಾರ್ಗದ ಕಂಬ ವಿನೋದನ ಕಾಣಿಗ ಮಾರ್ಗದ ಕಂಬ ವಿನೋದನ ಕುವಲಯ ವನಮಾನ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಮುರಾರಿ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ. ಬ್ರಹ್ಮಪುತ್ರ ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಬಾ,
ಈ ಪೀಠದಲ್ಲಿ ಕುಳಿತುಕೋ. ಪರಮಾತ್ಮ ಆಗಬಹುದು. ಬ್ರಹ್ಮಪುತ್ರ, ಈ ದಿನ ನನ್ನ ದ್ವಾರಕೆಗೆ ಬರಲು ಕಾರಣವೇನು ಅದನ್ನು ತಿಳಿಸನಾಗೂ ನಾರದ. ಪರಮಾತ್ಮ, ನಿಮಗೆ 16,000 ಗೋಪಿಕಾಸುರಿಯರು ಇದ್ದು, ಅಲ್ಲದೆ ರುಕ್ಮಿಣಿ, ಸತ್ಯಭಾಮ, ಜಾಂಬುವಂತೆ ಇನ್ನು ಮುಂತಾದವರ ಸರಸ ಸಲ್ಲಾಪದಿಂದ ಆನಂದವನ್ನು ಪಡೆವಿರಿ. ಇನ್ನು ಏನಾದರೂ ರೂಪವುಳ್ಳ ಸ್ತ್ರೀಯರನ್ನು ಕಂಡರೆ ಆಸೆಯನ್ನು ಪಡುವಿರೇನೋ? ನಾರಾಯಣ ನಾರಾಯಣ. ನಾರದ, ಅದಕ್ಕಾಗೇ ಹಲವೇ ನಿನ್ನನ್ನು ಚಾಡಿಕೋನೆಂದು ಹೇಳುವುದು. ಭೋಗ ಭಾಗ್ಯಕ್ಕೆಲ್ಲ ದಂಪತಿಗಳ ಭಾಗ್ಯವೆಂದು ಈ ಲೋಕಕ್ಕೆ ತಿಳಿದಿದೆ. ಇಷ್ಟು ಜನ ಸ್ತ್ರೀಯರಿದ್ದು ಇನ್ನು ನನಗೆ ರೂಪವುಳ್ಳ ಸ್ತ್ರೀಯರು ಬೇಕೆ? ಸಾಕು, ಸುಮ್ಮನಿರು ನಾರದ. ನಾರದರೇ, ಇದೇನು ಸ್ವಾಮಿ ಈ ರೀತಿಯಾಗಿ ಮಾತನಾಡ್ತಿರಲಿಲ್ಲ? ಒಬ್ಬಳಲ್ಲಿ ಪ್ರೇಮ, ಮತ್ತೊಬ್ಬಳಲ್ಲಿ ನಮವೇ ದೇವ. ಮಾಮ, ತಾಯಿ ಹೌದು, ತಾಯಿ ಹೌದು. ಈ ಸ್ತ್ರೀಯನ್ನು ನಂಬಲು ಯಾರಿಂದಲೂ ಸಾಧ್ಯವಿಲ್ಲ. ನೀವೇನಾದರೂ ಮಿತಿಮೀರಿ ಮಾತನಾಡಿದರೆ ನಿಮಗಿಂತಲೂ ಚೆಲುವೆಯಾದ ಸ್ತ್ರೀಯರನ್ನು ಕರೆದೊಂದು ಲಗ್ನ ಮಾಡಿಕೊಂಡು ಬಂದರೆ ಆಗ ನೀವೇನು ಮಾಡುವಿರಿ ತಾಯಿ? ನಾರದರೇ, ಸಾಕು ಮಾಡುವರಾಗಿ ನಿಮ್ಮ ಮಾತುಗಳನ್ನು. ಒಂದಾಗಿ ಬಾಳುತ್ತಿರುವ ದಂಪತಿಯ ಊಟಕ್ಕೆ ವಿಷವನ್ನು ಬೆರೆಸದಂತೆ ಮಾತನಾಡುತ್ತಿರುವರಲ್ಲ. ಸುಮ್ಮನೆ ಇಲ್ಲಿಂದ ಹೊರಡುವರಾಗಿ. ಬಾಮ, ನಾರದ, ಸಾಕು, ಸುಮ್ಮನಿರು. ನೀನು ಬಂದ ಸಮಾಚಾರವನ್ನು ತಿಳಿಸು. ನಾರದ, ಸಾಕು ಮಾಡುವ ನಿನ್ನ ಮಾತನ್ನು. ಅದೆಲ್ಲವನ್ನು ಬಿಟ್ಟು ನೀನು ಬಂದ ಸಮಾಚಾರವನ್ನು ತಿಳಿಸುನಾಗೂ ನಾರದ. ಪರಮಾತ್ಮ, ಚಂದ್ರಗುಪ್ತನ ಕುಮಾರಿಯಾದ ಚಂದ್ರಾವಳಿಯು ನಿಮ್ಮನ್ನು ಲಗ್ನವಾಗಬೇಕೆಂದು ಬಯಸುತ್ತಿರುವಳು. ಆ ವಿಚಾರವನ್ನು ತಮಗೆ ತಿಳಿಸಬೇಕೆಂದು ನಾನು ಇಲ್ಲಿಗೆ ಬಂದಿರುವೆನು ದೇವ. ನಾರಾಯಣ ನಾರಾಯಣ. ಈ ನಿಮ್ಮ ಮಾತುಗಳನ್ನು ಮೊದಲು ಸಾಕು ಮಾಡುವರಾಗಿ. ಕತ್ತೆಗೆ 4 ಕಾಲಿದ್ದರೂ ಸಹ ಅದೇನು ರಥಕ್ಕೆ ಯೋಗ್ಯವೆನಿಸುವುದೇ? ಮುದುಕದ ಹೂವು ಬಣ್ಣವಿದ್ದರೂ ಸಹ ಅದೇನು ಮುಡಿಗೆ ಯೋಗ್ಯವೆನಿಸುವುದೇ? ತಂಬೂರಿಯನ್ನು ಹಿಡಿದುಕೊಂಡು ಊರೂರ ಭಿಕ್ಷೆಯನ್ನು ಬಿಡುವ ಭಿಕ್ಷಕರು ನೀವು. ಮೊದಲು ಈ ನನ್ನ ಅಂತಃಪುರವನ್ನು ಬಿಟ್ಟು ಹೊರಡುವರಾಗಿ. ನಾರಾಯಣ ನಾರಾಯಣ. ಬಾಮ, ಕೋಪಕ್ಕೆ ಬಾಮ ನಿನಗೆ ಶಾಂತಳಾಗೋ ಬಾಮನೇನೋ. ಬಾಮ, ಕೋಪಕ್ಕೆ ಬಾಮ ನಿನಗೆ ಶಾಂತಳಾಗೋ ಬಾಮನೇನೋ. ಕೋಪಕ್ಕೆ ಬಾಮ ನಿನಗೆ ಶಾಂತಳಾಗುವೆ ಬಾಮ, ಶಾಂತಳಾಗುವೆ ಬಾಮ, ಶಾಂತಳಾಗುವೆ ಬಾಮ, ಶಾಂತಳಾಗುವೆ ಬಾಮ. ನಾರದನ ಮಾತಿಗೆ ಭಯಪಡುವುದೇಕೆ ಬಾಮ? ಬಾಮ, ನಾರದನ ಮಾತಿಗೆ ಭಯಪಡುವುದೇಕೆ ಬಾಮ? ಶಾಂತಳಾಗೋ ಬಾಮನೇನೋ, ಶಾಂತಳಾಗುವೆ ಬಾಮ, ಶಾಂತಳಾಗುವೆ ಬಾಮ, ಶಾಂತಳಾಗುವೆ ಬಾಮ, ಶಾಂತಳಾಗುವೆ 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 ಬಾಮ. ಮಾತನಾಡಿದ ಕೂಡಲೇ ಲಗ್ನವಾಗಲು ಈ ಶ್ರೀಹರಿಯು ಒಪ್ಪುನೆ. ಇದೆಲ್ಲ ನಿನ್ನ ಉಚ್ಚತನ. ಸಾಕು, ಸುಮ್ಮನಿರು ಬಾಮ. ನಾರಾಯಣ ನಾರಾಯಣ. ಪರಮಾತ್ಮ, ನಾರದ, ಲೋಕದಲ್ಲಿ
ಒಂದು ಹೆಣ್ಣನ್ನು ಪಡೆಯಬೇಕಾದರೆ ಒಂದನ್ನು ಪಡೆಯಬೇಕಾದರೆ ಅದು ವಿಧಿ ಸಂಕಲ್ಪ ಇದ್ದರೆ ತಾನೇ ಒದಗಬಹುದು. ಆಗಲೇರೆ ಎಂಬ ಭರವಸೆಯ ಮಾತುಗಳನ್ನು ಹೇಗೆ ಹೇಳಬಲ್ಲಿರುವುದೇವಾ? ಸ್ವಾಮಿ ನೋಡಿದಿರಾ ಸ್ವಾಮಿ ನೋಡಿದಿರಾ, ಈ ನಾರದನಾದ್ರೂ ಸಹ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಮಾತನಾಡ್ತಿರುವನು. ಅದ್ಯಾವ ಕನ್ನಿಕೆಯನ್ನು ತಂದು ನಿಮಗೆ ಕಟ್ಟುವನೋ ನಾನು ಸಹ ನೋಡೇ ಬಿಡುವೆನು. ನಾನು ಈ ಅಂತಃಪುರದಿಂದ ಈಗಲೇ ಹೊರಡುವೆನು. ನಾರದ ಎಂಥ ಕಾರ್ಯವನ್ನು ಮಾಡಿದೆ. ಅದು ನಮ್ಮ ಅಣ್ಣನಾದ ಬಲಭದ್ರ ದೇವನು ಈತಲೇ ಬರುತ್ತಿರುವನು. ಯಾರು ಸಮರು ಎನಗೆ ಇದರೆಯೊಳಗೆ, ಯಾರು ಸಮರು ಎನಗೆ. ಅಣ್ಣ ಯಾರು ಸಮರು ಎನಗೆ ಇದರೆಯೊಳಗೆ, ಯಾರು ಸಮರು ಎನಗೆ. ಅಣ್ಣ ಅಣ್ಣ ಕೆಡಕದೋಯಿಗಳ ಪಿಡಿಯುತ್ತ ನಾನು, ಕೆಡಕದೋಯಿಗಳ ಪಿಡಿಯುತ್ತ ನಾನು, ಮೀರಿ ಮೆರೆಯುವೆ ದರೆಯಳು ನಾನು, ಮೀರಿ ಮೆರೆಯುವೆ ದರೆಯಳು ನಾನು. ಯಾರು ಸಮರು ಎನಗೆ ಇದರೆಯೋ, ಯಾರು ಸಮರು ಎನಗೆ. ಅಲ್ಲ ಆಯುಧದಿ ಮೆರೆಯುತ್ತ ನಾನು, ಅಲ್ಲ ಆಯುಧದಿ ಮೆರೆಯುತ್ತ ನಾನು, ಮೀರಿ ಮೆರೆಯುವೆ ದರೆಯಳು ನಾನು, ಮೀರಿ ಮೆರೆಯುವೆ ದರೆಯಳು ನಾನು. ಯಾರು ಸಮರು ಎನಗೆ ಇದರೆಯೋ, ಯಾರು ಸಮರು ಎನಗೆ. ಕೃಷ್ಣ, ಅಣ್ಣ ಈ ದಿನ ನೀವಿಬ್ಬರು ಸೇರಿ ಮಾತನಾಡುತ್ತಿದ್ದರೆ ನನಗೇಕೋ ಸಂಶಯವೇ ಕಾಡುತ್ತಿರುವುದು. ಬಲರಾಮದೇವ, ನಾನು ನಿಮಗೆ ಏನಾದರೂ ಅಪರಾಧವನ್ನು ಮಾಡಿದ್ದೇನೆ. ನನ್ನನ್ನು ಕಂಡರೆ ಏಕೆ ಇಷ್ಟೊಂದು ಕೋಪವು ನಿಮಗೆ? ಅಣ್ಣ ಸಮಾಧಾನವನು ಒಂದು. ನಾರದ, ನಿನ್ನ ಚಾಡಿ ಎಂಬ ಮಾತಿಗೆ ಸಿಲುಕಿದ ಜನರು ಆ ಯಮನ ಪಾಸಕ್ಕೆ ಕಟ್ಟಿದಂತಾಗುವುದು. ನೀನೇನಾದರೂ ಈ ಸಭೆಯಲ್ಲಿ ಹೆಚ್ಚಾಗಿ ಮಾತಾಡಿದರೆ ನಿನ್ನ ತಲೆಯನ್ನು ಕಡಿದು ಭೂಮಂಡಲದಲ್ಲಿ ಇರಿಸಲೇಬೇಕಾಗಿದ್ದು ಎಚ್ಚರ. ನಾರಾಯಣ ನಾರಾಯಣ. ಅಣ್ಣ ಸಮಾಧಾನವನು ಒಂದು. ಕೃಷ್ಣ, ನಾರದನನ್ನು ಕಂಡರೆ ನಿನಗೇಕೆ ಇಷ್ಟೊಂದು ಕೋಪ? ನಾರದರೆ ಪರಮಾತ್ಮ, ನಮ್ಮ ಅಣ್ಣನಿಗೆ ಯಾವಾಗಲೂ ಕೋಪವು ಹೆಚ್ಚಾಗಿರುವುದು. ನಾರದರೆ ಕೃಷ್ಣ, ಸಾಕು ನಿನ್ನ ಮಾತು. ಈ ನಾರದನು ಸುಳ್ಳುಗಾರನು, ಕೃಷ್ಣನು ಮಹಾಕಳ್ಳನೆಂಬುದು ನನಗೆ ಮೊದಲೇ ತಿಳಿದಿದೆ. ಈ ಸಭೆಯು ನಿಮ್ಮಂತವರಿಗೆ ವಿನಃ ನಮ್ಮಂತವರಿಗಲ್ಲ. ನಾನು ಇಂದು ಹೊರಡುವೆನು. ನಾರಾಯಣ ನಾರಾಯಣ. ನಾರದರೆ ಎಂತಹ ಕಾರ್ಯವನ್ನು ಮಾಡಿದಿರಿ. ಚಂದ್ರಾವಳಿಯ ವಿಚಾರವನ್ನು ಹೇಳಿದ ಕ್ಷಣದಿಂದ ನನ್ನ ಮನಸ್ಸು ಆಕೆಯನ್ನು ಸೆಳೆಯುತ್ತಿದೆ. ನೀವು ಏನಾದರೂ ಮಾಡಿ ಆ ಚಂದ್ರಾವಳಿಯನ್ನು ತಂದು ನನಗೆ ಲಗ್ನವನ್ನು ಮಾಡಿ, ಅದು ಅಲ್ಲದೆ ಸತ್ಯಭಾಮೆಗೆ ಮುಖಭಂಗವಾಗುವಂತೆ ಪ್ರಯತ್ನಿಸು ನಾರದ. ಪರಮಾತ್ಮ, ನಾರದ ನೀವೇಕೆ ಚಿಂತಿಸಬೇಕು? ಬಲರಾಮನ ಅಹಂಕಾರ ಭಾಮಾದೇವಿಯು ತಲೆ ತಗ್ಗಿಸುವ ಭಾರವು ನನ್ನದಾಗಿದೆ. ನಾರಾಯಣ ನಾರಾಯಣ. ನಾನು ಈ ದಿನವೇ ಚಂದ್ರಾವಳಿಗೆ ಹೋಗಿ ಇಲ್ಲಿನ ವಿಚಾರವನ್ನು ತಿಳಿದು ಬರುವೆನು. ನಾರಾಯಣ ನಾರಾಯಣ. ನಾನು ಇನ್ನು ಹೋಗಿ ಬರಲಿದ್ದೇವಾ? ನಾರದ ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಾರಾಯಣ ನಾರಾಯಣ. ಜಗದೀಶ್ವರಿ ಪರಮೇಶ್ವರಿ ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ಪಾಹಿ ಮಾಂ ಶಂಕರಿ
ಕಾಪಾಡು. ಅಲ್ಲದೆ ನನಗೆ ತಕ್ಕ ವರನನ್ನು ಕರುಣಿಸಿ ಕಾಪಾಡಬೇಕೆಂದು ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶಶಿಧರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಈ ಜಗವೊಂದೋ ನಾಟಕ ಮಂದಿರ ಈ ಜಗವೊಂದೋ ನಾಟಕ ಮಂದಿರ ಜಗವಲ ದೋಷದ ಗೊಂಬೆಗಳಯ್ಯ ಜಗವಲ ದೋಷದ ಗೊಂಬೆಗಳಯ್ಯ ನೀನಾಡಿದಂತೆ ಹಾಡುವರಯ್ಯ ನೀನಾಡಿದಂತೆ ಹಾಡುವರಯ್ಯ ನೀಲಾಮಯನೋ ನೀನೇ ದೇವ ನೀಲಾಮಯನೋ ನೀನೇ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ನಾರಾಯಣ ನಾರಾಯಣ. ಪೂಜ್ಯರೇ, ಇದು ನಮಸ್ಕರಿಸುವೆನು. ಅಮ್ಮ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯಳಾದೆನು. ಅಲ್ಲದೆ ನೀವು ಬಂದಿರುವ ವಿಚಾರವನ್ನು ನನ್ನಲ್ಲಿ ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಪೂಜ್ಯರೇ. ಅಮ್ಮ ಚಂದ್ರಾವಳಿ ತಮಗೆ ಒಂದು ಹೊಸದಾದ ವಿಚಾರವನ್ನು ತಿಳಿಸಲು ನಾನು ಬಂದಿರುವೆನು ತಾಯಿ. ಅದನ್ನು ತಿಳಿಸಲೇ ತಾಯಿ? ಅದೇನೆಂಬುದಾಗಿ ತಿಳಿಸಿ ಪೂಜ್ಯರೇ. ಅಮ್ಮ ರಾಜಕುಮಾರಿ, ನೀನು ಶ್ರೀಕೃಷ್ಣ ಪರಮಾತ್ಮನ ಲಗ್ನವಾದರೆ ಅದ ನಿನ್ನ ಭಾಗ್ಯಕ್ಕೆ ಯಾವ ಕುಂದು ಕೊರತೆಯೂ ಬಾರಲಾರದು ತಾಯಿ. ಅದಕ್ಕಾಗಿ ನಾನು ಈ ವಿಚಾರವನ್ನು ನಿಮಗೆ ತಿಳಿಸಬೇಕೆಂದು ನಾನು ಇಲ್ಲಿಗೆ ಬಂದಿರುವೆನು. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಲಗ್ನವಾಗುವುದಿಲ್ಲವೆಂದು ಕರಭಾಷೆಯನ್ನು ಕೊಡುತ್ತಾಯೆ. ಪೂಜ್ಯರೇ, ಇದೇನೆಂಬುದಾಗಿ ಈ ರೀತಿ ಮಾತನಾಡುತ್ತಿರುವಿರಿ? ನಾನು ಆ ಪರಮಾತ್ಮನನ್ನು ಲಗ್ನವಾಗಬೇಕು. ಇದುವರೆಗೂ ಅವರ ಮುಖವನ್ನೇ ಕಂಡವಳಲ್ಲ. ಹೀಗಿರಬೇಕಾದರೆ ಅವರಲ್ಲಿ ಸಂಬಂಧವನ್ನು ಬೆಳೆಸುವುದಾದರೆ ಹೇಗೆ ಪೂಜ್ಯರೇ? ತಾಯಿ, ನಿನ್ನ ಸಂಬಂಧವನ್ನು ಮಾಡುತ್ತಾಯಿ. ಹಾಗೆ ಆಗಲಿ. ಇದು ನಿಮಗೆ ಕರಭಾಷೆಯನ್ನು ನೀಡುತ್ತಿರುವೆನು. ಆ ಪರಮಾತ್ಮನನ್ನು ಬಿಟ್ಟು ಮತ್ತಾರನ್ನು ಸಹ ನಾನು ವರಿಸಲಾರೆ. ತಿಳಿಯಿತೆ? ಆಗಬಹುದು ತಾಯಿ, ನಿನಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಹಾಗೆ ಆಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ಇನ್ನು ಮುಂದೆ ಚಂದ್ರಾವಳಿಯ ಕಲ್ಯಾಣವು ನಡೆಯುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಮುಂದೆ ಏನಾಗುವುದೋ ಈ ನನ್ನ ಎರಡು ನೇತ್ರಗಳಿಂದ ನೋಡಿ ಆನಂದವನ್ನು ಪಡುವೆನು. ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ ಕಮಲ ರಮಣ ಪನ್ನಗ ಶಯನ ದೊರೆತ ವಿಹರಣ ಭವ ಭಯಗರಣ ದೊರೆತ ವಿಹರಣ ಭವ ಭಯಗರಣ ಲೋಕ ಲೋಕದಿ ಪೂಜಿ ಬರಯ್ಯ ಲೋಕ ಲೋಕದಿ ಪೂಜಿ ಬರಯ್ಯ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ
ಎನಗೆ ಸರಿ ಸಮಾನರಾರಿ ಹರೈ ಹೇರಿದ ವೈಭವದಿಂದಲೂ ಕೂಡಿ ಎನಗೆ ಸರಿ ಸಮಾನರಾರಿ ಹರೈ ದಂಡಧರರ ಕುನ್ನಿ ಪಾಂಡವರ ಹಿಂಡು ಬಿಡುವೆನು ಕ್ಷಣದಳು ನಾನು ಹಿಂಡಿ ಬಿಡುವೆನು ಕ್ಷಣದಳು ನಾನು ಎನಗೆ ಸರಿ ಸಮಾನರಾರಿ ಎನಗೆ ಸರಿ ಸಮಾನರಾರಿ ಎನಗೆ ಸರಿ ಸಮಾನರಾರಿ ಹರೈ ಸಹೋದರ ದುಶ್ಯಾಸನ ಮೊದಲು ಹೋಗಿ ಆ ಪಾಂಡವರು ವಾಸಿಸುವ ಕಾಡನ್ನು ಧ್ವಂಸ ಮಾಡಿ ಮೊದಲು ನನ್ನ ಪರಮ ವೈರಿಯಾದ ಭೀಮನನ್ನು ಕೊಂದು ನನ್ನ ಶಾಂತಿಯನ್ನು ಸಮಾಧಾನ ಮಾಡಿಕೊಳ್ಳುವೆನು. ಅಗ್ರಜ ಸಹೋದರ ಚಿಂತ ಬಿಡು ಅಗ್ರಜ ಚಿಂತ ಬಿಡು ಅಗ್ರಜ ಆ ದುರುಳ ಪಾಂಡವರ ರುಂಡ ಮುಂಡವನ್ನು ಕಡಿದಿಡುವೆ ದುರುಳ ಪಾಂಡವರ ರುಂಡ ಮುಂಡಗಳನ್ನು ಬಲಿ ಕೊಡುವೆ ಗಜ ಸಹೋದರ ದುರುಳ ಭೀಮನ ದುರುಳ ಭೀಮನ ಸೇರಿ ಅವನ ರಕ್ತ ದರಗೆ ಹರಿಸುವೆನು ನಾ ಅಗ್ಗಜ ಸಹೋದರ ಚಂದ್ರನ ಸಾಹಸನ್ನು ಮುರಿಯಲು ಕಾದು ರಾವ್ ಕೇತುರಂತೆ ಕಾದು ಕುಳಿತಿರುವ ಈ ದುಶ್ಯಾಸನಿಗೆ ಆ ಪಾಂಡವರು ಎದುರಾಗಿ ನಿಲ್ಲವಲ್ಲರೆ ದುರ್ಯೋಧನ ಮಿತ್ರಕರ್ಣ ವೈರಿ ಪಾಂಡವರ ಹುಂಡವ ಕಡೆದು ಧರೆಯಲ್ಲೆಂತು ಮೆರೆವೆ 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 ದುರ್ಯೋಧನ ಬಲೆ ಬಲೆ ಕರ್ಣ ವೈರಿ ಪಾಂಡವರ ಹುಂಡವ ಕಡೆದು ಧರೆಯಲ್ಲೆಂತು ಮೆರೆವೆ 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 ದುರ್ಯೋಧನ ಕರ್ಣ ದುರುಳ ಪಾತನ ಶಿರವನ ಕಡೆದು ದುರುಳ ಪಾತನ ಶಿರವನ ಕಡೆದು ಧೋರುಣಿಯೊಳಗೆ ಕೆಣಗುವೆ ನೋಡು ಧೋರುಣಿಯೊಳಗೆ ಕೆಣಗುವ ನೀಗ ವೈರಿ ಪಾಂಡವರ ಹುಂಡವ ಕಡೆದು ಮೆರೆವೆ 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 ದುರ್ಯೋಧನ ಕರ್ಣ ಆ ಅರ್ಜುನನ ಅಂಗತನವನ್ನು ತೀರಿಸಿಕೊಳ್ಳುವ ಒಳಗು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ದುರ್ಯೋಧನ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಬಲು ಮೋದವಾಯ್ತು ನನಗೆ ಬಲು ಮೋದವಾಯ್ತು ನನಗೆ ಮುಂದಿನ ಯೋಧವ ನಡೆಸುತ್ತಲೀಗ ಮುಂದಿನ ಯೋಧವ ನಡೆಸುತ್ತಲೀಗ ತಂದನಿ ತಂತ್ರವನಾಗೈದೆ ತಂದನಿ ತಂತ್ರವನಾಗೈದೆ ಬಲು ಮೋದವಾಯ್ತು ನನಗೆ ನನಗೆ ನಿಜ ಕರ್ಣ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಅದು ಹೇಗೆಂದರೆ ಬೆಂಕಿಯು ಬಹಳ ಗಾತ್ರವು ಆಗಿ ಉರಿಯುವುದು ಗಾಳಿಯು ಬೀಸಿದಾಗಲೇ ತಾನೇ ಗೊತ್ತಾಗುವುದು. ಹಾಗೆಯೇ ಆ ವೈರಿಗಳು ಎದುರು ಬಂದ ಮೇಲೆ ತಾನೇ ಗೊತ್ತಾಗುವುದು ಈ ವೀರನ ಸಾಹಸವು.